ಗಾಯ್ಸ್, ಬಾಳೆಕಾಯಿ ಬಜ್ಜಿ ಯಾರಿಗೆ ಬೇಕು ಬನ್ನಿ. ಗಾಯ್ಸ್, ಇದು ನಾನು ಚಿಕ್ಕ ಕೈ ತೋಟಕ್ಕೆ ಬಂದೆ. ಬೆಳಗ್ಗೆ ಎದ್ದು ಹೂ ಬಿಟ್ಟಿತ್ತು, ತುಂಬೆ ಹೂವು ತಿನ್ನೋಣ ಅಂಥೇಳಿ ಬಂದೆ. ಗಿಡಮೂಲಿಕೆಗಳು ತಿನ್ನೋದ್ರಲ್ಲಿ ಏನೋ ಒಂದು ಲಿಂಕ್ ಇದೆ ಅನಿಸುತ್ತೆ. ಐ ಥಿಂಕ್ ಏನೋ ಒಂದು ಲಿಂಕ್ ಇದೆ ಗಿಡಮೂಲಿಕೆಗೂ ನನಗೂ. ಅದಕ್ಕೆ ಒಂದು ಸರಿ ತುಂಬೆ ಹೂ ತಿಂತೀನಿ, ಒಂದು ಸರಿ ಒಂದೆಲಗ ತಿಂತೀನಿ, ಒಂದು ಸರಿ ದೊಡ್ಡಪತ್ರೆ ಈ ನಡುವೆ ತಿಂತಾನೇ ಇಲ್ಲ. ತುಳಸಿ ತಿಂತೀನಿ, ಆಲೋವೆರಾ ತಿಂತೀನಿ, ಸುಮಾರು ತಿಂತೀನಿ, ಹೇಳ್ತೀನಿ. ಇದು ಜಿಂಜರ್ ಟೀ ಕಾಲು ಕೆ ಜಿಗೆ 400 ರುಪೀಸ್, 5 ರೂಪಾಯಿ ಕಮ್ಮಿ, 395, ಇನ್ನೂ 400 ರೂಪಾಯಿ ಅಂದ್ಕೊಳ್ಳಿ. ಅದು ನನಗೇನು ಇಷ್ಟ ಅಂದರೆ 3 ರೋಸ್ ಟೀ ಪುಡಿನೇ ಇಷ್ಟ. ಅದ್ರ ಮುಂದೆ ಇದೆಲ್ಲ ಇಷ್ಟೇ ಕಾಸ್ಟ್ಲಿ ಆದರೂ ನಿಲ್ಲಿದೆಲ್ಲ ನನಗೆ ಇಷ್ಟ ಆಗಲ್ಲ. ನನಗಿಷ್ಟ ಆಗಿರೋದೇ 3 ರೋಸಸ್. ಹೀರೆಕಾಯಿ ಪಲ್ಯ ಮಾಡಬೇಕು, ಬಾಳೆದಿಂಡ್ದು ಜ್ಯೂಸ್ ಕುಡಿಬೇಕು, ಬಾಳೆದಿಂಡು ಪಲ್ಯ ಮಾಡಬೇಕು, ಮತ್ತು ಬಾಳೆಕಾಯಿ ಪಲ್ಯ ಮಾಡಬೇಕು. ಇವೆಲ್ಲ ಔಷಧಿ ಇರುವಂಥ ತರಕಾರಿಗಳು. ನಾನು ಅವಾಗವಾಗ ಇವನ್ನೆಲ್ಲ ಮಾಡ್ತಾಯಿರ್ತೀನಿ. ಇದ್ರದ್ದು ಪಲ್ಯ ತುಂಬ ಚೆನ್ನಾಗಿರುತ್ತೆ, ಬಾಳೆಕಾಯಿ ಪಲ್ಯ. ಅವಾಗವಾಗ ತಿಂತಾ ಇರಬೇಕು, ಕರಳೆಲ್ಲ ಕ್ಲೀನ್ ಆಗುತ್ತೆ. ಇದು ಕುಡಿಯೋದ್ರಿಂದ ಆ್ಯಸ್ ಯೂಶಲ್ ಆವಾಗಿನ ಕಾಲದಿಂದನೂ ಹೇಳ್ಕೊಂಬರ್ತಾನೆ ಇದ್ದಾರೆ, ಎಲ್ಲೂ ಗೊತ್ತಿರೋದೆ. ವೆಯ್ಟ್ ಲಾಸ್ ಆಗುತ್ತೆ, ಕಿಡ್ನಿಲಿರೋ ಕಲ್ಲು ಹೋಗುತ್ತೆ. ನಾನ್ ವೆಜ್ಜು ಜಾಸ್ತಿ ಯಾರು ತಿಂತಾರೆ ಅವರೆಲ್ಲ ಮಂತ್ಲಿ ಒನ್ಸ್ ಈ ಥರ ಇದ್ರದ್ದು ಪಲ್ಯ ಅಥವಾ ಏನು ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಹೆಲ್ತು ತುಂಬ ರಿಸ್ಕಿ ಸಿಚುಯೇಷನ್ಗೆ ಹೋಗಲ್ಲ. ಈ ಹೀರೆಕಾಯಿನ ಮನೇಲೇ ಎಣ್ಣೆ ಮಾಡ್ಕೊಳ್ಳೋರಿಗೆ ಒಂದು ಟಿಪ್ ಏನಂದರೆ, ಹೀರೆಕಾಯಿಗೆ ಎಣ್ಣೆ ಮಾಡ್ಕೊಳ್ಳುವಾಗ ಹೀರೆಕಾಯಿನ ಚಿಕ್ಕದಾಗಿ ಪೀಸ್ ಮಾಡಿ ಆ ಎಣ್ಣೆಗೆ ಹಾಕಿ ಕುದಿಸಿ ಆ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಕೂದಲಿಗೂ ತುಂಬಾ ಒಳ್ಳೆಯದು, ಕೂದಲು ಚೆನ್ನಾಗಿ ಕೂಡ ಬೆಳೆಯುತ್ತೆ. ಈಗಿನ ತರಕಾರಿಗಳೆಲ್ಲ ಬೇಗ ಅವತ್ತಿನ ದಿವಸ ತಂದು ಅವತ್ತೇ ಮಾಡಬೇಕು. ನೋಡಿ, ಮೊನ್ನೆ ತಂದಿದ್ದು ಆಗಲೆಲ್ಲ ಒಣಗ್ದಂಗೆ ಆಗಿದೆ. ನೀಗುವಾದರೆ ನಾನು, ಇದೆಲ್ಲ ಎಷ್ಟು ವರ್ಷದ್ದು ನೈಟಿಗಳು ಗೊತ್ತಾ? ಸುಮಾರು ವರ್ಷದ ನೈಟಿಗಳಿವೆಲ್ಲ. ನನ್ನ ಹತ್ರ ವಸ್ತುಗಳು ಬೇಗ ಹಾಳಾಗಲ್ಲ, ಹಂಗೆ ಇರುತ್ತೆ. ಈಗ ಮಧ್ಯಾಹ್ನಕ್ಕೆ ಮೊಸಪ್ಪು ಮಾಡಬೇಕು, ಅದಕ್ಕೆ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಇದು ಪಲ್ಯ ಮಾಡಬೇಕು, ಚಪಾತಿಗೆ ಕಾಳು ಹಾಕಿ ಸ್ವಲ್ಪ ಕಾಳಿತ್ತು ಮೊಸಪ್ಪು ಮಾಡಬೇಕು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಈಡಿಗ. ಏನು ಗೊತ್ತಾಗೈಸ್, ಏನಾದರೂ ಒಂದು ವಿಡಿಯೋ ಮಾಡೋಕ್ಕೂ ಮೈಂಡು ಕಾಮಾಗಿರಬೇಕು, ಪೀಸಾಗಿರಬೇಕು, ಅವಾಗಷ್ಟೇ ಎಲ್ಲವೂ ಸಾಧ್ಯ ಅಲ್ವಾ? ಇವತ್ತು ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ, ಚಿಕ್ಕ ಮಕ್ಕಳಿಗೇ ಹೇರ್ಸ್ ಎಲ್ಲ ಇವಾಗ ವೈಟ್ ಆಗ್ತಿದೆ. ಅದಕ್ಕೆ ರೀಸನ್ ಏನಂದರೆ ಮೇಯ್ನ್ ಫುಡ್ಡು. ಈಗ ಅವಾಗಿನ ಕಾಲದಲ್ಲೆಲ್ಲ ಜಾಸ್ತಿ ಮನೆ ಊಟಗಳನ್ನ ಮಾಡೋರು. ಇಲ್ಲಿ ನೋಡಿದ್ರು ಹೋಟೆಲೆಲ್ಲ ಇಟ್ಟಿರಲಿಲ್ಲ, ನಾನ್ ವೆಜ್ ಎಲ್ಲ ಕಡಿಮೆ. ನಾನ್ ವೆಜ್ ಎಲ್ಲ ಆವಾಗ ನಾವು ನೋಡಿದ ಮಟ್ಟಿಗೆ ಯಾರಾದರೂ ನೆಂಟರು ಬಂದರೆ ಮಾತ್ರ ನಾನ್ ವೆಜ್ ಮಾಡ್ತಾಯಿದ್ದಿದ್ದು. ಮತ್ತು ಯಾವ್ದಾರ ಹಬ್ಬ ಹರಿದಿನಗಳಲ್ಲಿ ವರ್ಷಕ್ಕೊಂದ್ಸರಿ ದೇವರಿಗೆ ಕೋಳಿ ಕುಯ್ಯೋದು, ಆ ಥರ ಅಷ್ಟೇ ನಾವು ನೋಡ್ಕೊಂಬಂದಿದ್ದು. ಎಸ್ಪೆಷಲಿ ಮನೆಗೆ ನೆಂಟರು ಬಂದರೆ ಹಬ್ಬ ಹರಿದಿನಗಳಲ್ಲಿ ಕೋಳಿನ ನಾನ್ ವೆಜ್ನ ಮಾಡ್ತಿದ್ರು. ಆದರೆ ಈಗ ಹಂಗಲ್ಲ. ಸಿಟಿ ಮನೆಯಿಂದ ಹೊರಟ್ವಿ ಅಂದರೆ ಕಣ್ಣಿಗೆ ಕಾಣದೆ ಹೋಟೆಲ್ಗಳು, ಚಾಟ್ಸ್ ಅಂಗಡಿಗಳು, ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ತಿನ್ನೋದು ಜಾಸ್ತಿ ಆಗಿದೆ. ಅವಾಗೆಲ್ಲ ಮನೆಗೆಲ್ಲ ಗಾಡಿಗಳಿರಲಿಲ್ಲ, ಇದೆಲ್ಲ ನಾವು ಬಸ್ ಸ್ಟ್ಯಾಂಡಿಗೆ
ಎಲ್ಲ ನಾವು ಬೇರೆ ಬಸ್ಗಳ ಮೇಲೆ ಅವಲಂಬಿತರಾಗಿದ್ವಿ. ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೂ ಕೂಡ ನಡ್ಕೊಂಡೇ ಹೋಗಬೇಕಿತ್ತು. ನಾವು ನಡೆದಷ್ಟು ಲಿವರ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತಂತೆ. ಲಿವರು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಆವಾಗ ನಮಗೆ ಕಾಯಿಲೆ ಕಸಾಲೆಗಳು ಕಡಿಮೆ. ಆವಾಗ ಬಸ್ಗಳಿತ್ತು, ಜನ ಬಸ್ ಸ್ಟ್ಯಾಂಡಿಗೆ ಅಂತ ವೆಹಿಕಲ್ಗಳಿರಲಿಲ್ಲ, ಬಸ್ ಸ್ಟ್ಯಾಂಡಿಗೆಲ್ಲ ನಡ್ಕೊಂಡು ಹೋಗೋರು. ಹಾಗಾಗಿ ಹೆಲ್ತ್ ಚೆನ್ನಾಗಿರ್ತಿತ್ತು. ಈಗ ಮನೆಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಹತ್ರನೂ ಗಾಡಿ, ಕಾರ್ಗಳು, ನಡೆಯೋದು ಕಡಿಮೆ. ಎಲ್ಲಿ ನೋಡಿದ್ರು ಬರೀ ಫುಡ್ಡು, ಫುಡ್ ಸ್ಟ್ರೀಟು, ಹೋಟೆಲ್ಗಳು, ಚಾಟ್ಸ್ ಅಂಗಡಿ ಇವೆ. ತಿನ್ನೋದು ಜಾಸ್ತಿ, ಕೆಲಸ ಕಮ್ಮಿ. ಹಂಗಾಗಿ ಏನು ಮಾಡ್ತೀವಿ, ತಿಂದಿದ್ದೆಲ್ಲ ಲಿವರ್ ಮೇಲೆ, ಪ್ಯಾಂಕ್ರಿಯಾಸ್ ಮೇಲೆ ಒತ್ತಡ ಬಿದ್ದು 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 ಮನುಷ್ಯನಿಗೆ ಕಾಯಿಲೆಗಳು ಜಾಸ್ತಿ. ಈ ಎಣ್ಣೆಲೆ ಕದ್ದಿರೋ ಐಟಮ್ ತಿಂದಷ್ಟು ಪಿತ್ತ ಜಾಸ್ತಿ ಆಗುತ್ತೆ. ಪಿತ್ತದಿಂದನೇ ವೈಟ್ ಹೇರ್ಸ್ಗಳು, ಯಾರಿಗೆ ಪಿತ್ತ ಜಾಸ್ತಿ ಇದೆಯೋ ಅವ್ರಿಗೆ ವೈಟ್ ಹೇರ್ಸ್ಗಳು ಬರುತ್ತೆ. ಅಂಥವರು ಏನು ಮಾಡಬೇಕಂದ್ರೆ, ಎಳ್ಳು, ಕರಿಬೇವು ಇವೆರಡನ್ನೂ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ ಬಾಯ್ಲ್ ಮಾಡಿ ಅವಾಗವಾಗ ಹಚ್ತಾ ಬರೋದ್ರಿಂದ, ಬಾಲ ನೆರೆ ಇರೋರಿಗೆ ಹಚ್ತಾ ಬರೋದ್ರಿಂದ ಬ್ಲ್ಯಾಕ್ ಹೇರ್ಸ್ ಬರುತ್ತೆ. ವೈಟ್ ಹೇರ್ಸ್ ಆಗಿರೋರಿಗೆ ಮಿಕ್ಕಿರೋ ಬ್ಲ್ಯಾಕ್ ಹೇರ್ಗಳು ಅಷ್ಟು ಬೇಗ ವೈಟ್ ಆಗೋಲ್ಲ. ಈ ಥರ ಎಣ್ಣೆನ ಯೂಸ್ ಮಾಡೋದ್ರಿಂದ ನಾವು ಯಾವುದೇ ಒಂದು ರೆಮಿಡಿ ಮಾಡಬೇಕಾದ್ರೂ, ಏನು ಮಾಡಬೇಕಾದ್ರೂ ನಾವು ಅದನ್ನು ಸತತವಾಗಿ ನಿರಂತರವಾಗಿ ಮಾಡ್ತಾ ಹೋಗಬೇಕು. ಒಂದಿನ ಮಾಡೋದು ಬಿಟ್ಬಿಡೋದು ಅಲ್ಲ. ನಾವಿರೋವರೆಗೂ ಹೆಂಗೆ ಊಟಗಳನ್ನ ಮಾಡ್ತೀವೋ ಆ ಥರ ಮಾಡ್ತಾ ಹೋದರೆ ನಮಗೆ ರಿಸಲ್ಟು ಪಕ್ಕ ಬರುತ್ತೆ. ನಾವು ಮನುಷ್ಯನಿಗೆ ನೆಮ್ಮದಿ ಕಳ್ಕೊಳ್ಳೋದು ನಾವು ಯಾವಾಗ ಅಂದರೆ, ನಾವು ಪರರ ಚಿಂತೆನ ಬಿಟ್ಬಿಡಬೇಕು. ಬೇರೆಯವ್ರ ಸ್ಟೇಟಸ್ಸು, ಬೇರೆಯವ್ರ ವೀಡಿಯೋಗಳನ್ನ ನೋಡಿಕೊಂಡು ನಮ್ಮ ಜೀವನಕ್ಕೆ ನಾವು ಯಾವಾಗ ತಗೊತೀವೋ ಆಗ ನಾವು ನೆಮ್ಮದಿನ ಕಳ್ಕೊತೀವಿ. ಇನ್ನೊಂದು ತಪ್ಪು ನಾವೇನು ಮಾಡ್ತೀವಿ ಅಂದರೆ, ಮನುಷ್ಯ ಬೇರೆಯವ್ರಿಗೆ ಗೈಡ್ ಮಾಡೋಕ್ಕೆ ನಾವು ಹೋಗಬಾರ್ದು. ಏನೋ ನಾನೊಂದು ಒಳ್ಳೇದು ಹೇಳಬೇಕು ಅಂತ ಬಿಟ್ಟುಬಿಡಬೇಕು. ಅದನ್ನು ಒತ್ತಿ ಒತ್ತಿ ಸ್ಟ್ರೆಸ್ ಮಾಡಿ ಹೇಳೋದ್ರಿಂದ ಜನಗಳು ಬುದ್ಧಿ ಕಲಿಯಲ್ಲ, ನಮ್ಮ ಮೇಲೆ ದ್ವೇಷನ ಜಾಸ್ತಿ ಮಾಡ್ತಾರೆ. ನನಗೂ ಅದೇ ಯೋಚನೆ ಬಂತು. ನಾನು ಕೆಲವೊಂದು ವೀಡಿಯೋಸ್ಗಳು, ಕೆಲವೊಂದು ಜನಗಳ ಮನಸ್ಥಿತಿನ ನೋಡಿದಾಗ ಅವರನ್ನು ಚೇಂಜ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ನಾನು ಒಂದು ಕೋಟನ್ನು ಬರಿತಾ ಹೋಗ್ತಾಯಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ನನಗನ್ನಿಸ್ತು, ನಾನು ಕೋಟ್ ಬರೆಯೋದ್ರಿಂದ ಜನ ಚೇಂಜ್ ಆಗಲ್ಲ, ನನ್ನ ಮೇಲಿರೋ ಅಭಿಪ್ರಾಯಗಳನ್ನ ಚೇಂಜ್ ಮಾಡ್ಕೊತಾರೆ, ನನ್ನನ್ನು ದ್ವೇಷ ಮಾಡ್ತಾರೆ ಅನ್ನೋ ಒಂದು ಸತ್ಯ ನಂಗೆ ಗೊತ್ತಾಯಿತು. ಹಾಗಾಗಿ ನಾನು ಅದನ್ನು ಅಳಿಸ್ಬಿಟ್ಟಿದ್ದೀನಿ. ಹಾಗಾಗಿ ನಾವು ಪರರ ಚಿಂತನೆ, ಯಾರಾದರೂ ಹಾಳಾಗೋದ್ರೆ ನಮಗೇನು, ನಾವು ನೆಟ್ಟಿಗಿದ್ರೆ ಸಾಕು ಅಂತಾರಲ್ಲ, ಆ ಪ್ರಿನ್ಸಿಪಲ್ನ ನಾವು ಫಾಲೋ ಮಾಡಬೇಕು. ನಾವು ಒಂದು ವೀಡಿಯೋದಲ್ಲಿ ಟಿಪ್ಪು ಅದು ಇದು ಒಳ್ಳೆಯದನ್ನ ಹೇಳಬೇಕು. ತಗೊಳ್ಳೋರು ಇದ್ದರೆ ಅದನ್ನು ಪಾಲಿಸೋರು ಇದ್ದರೆ ಪಾಲಿಸಲಿ. ನಾವು ಕೂತ್ಕೊಂಡು ಕೆಟ್ಟದನ್ನು ಪ್ರಮೋಟ್ ಮಾಡೋದು, ಕೆಟ್ಟದ್ರ ಬಗ್ಗೆ ಮಾತಾಡಿದ್ರೆ, ಒಳ್ಳೇದು ಮಾತಾಡೇ ಜನ ಗುರುತಿಸಲ್ಲ. ಕೆಟ್ಟದನ್ನು ಮಾತಾಡಿದಾಗ ಅದನ್ನು ಹೈಲೈಟ್ ಮಾಡಿ ಅದನ್ನು ಇನ್ನೊಂದು ರೂಪಕ್ಕೆ ತಗೊಂಡೋಗ್ಬಿಡ್ತಾರೆ. ಹಾಗಾಗಿ ನಾವು ಒಳ್ಳೆಯದನ್ನೇ ಹೇಳಬೇಕು, ಒಳ್ಳೆಯದನ್ನೇ ಸ್ಪ್ರೆಡ್ ಮಾಡಬೇಕು. ಇನ್ನೊಂದು ಏನಂದರೆ, ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ, ಯಾವಾಗಲೂ ಜಾಸ್ತಿ ಅಲರ್ಜಿ, ಎಸ್ಪೆಷಲಿ ಸಿಟಿಲಿರೋರಿಗೆ ಬೇಗ ಅಲರ್ಜಿಗಳು, ವಾತಾವರಣದಿಂದ ಕೆಲವರಿಗೆ ಬೇಗ ದೇಹದ ಮೇಲೆ ಪರಿಣಾಮ ಬಿದ್ದು ಅಲರ್ಜಿಗಳಾಗುತ್ತೆ. ಅಂಥವ್ರು ಏನು ಮಾಡಬೇಕಂದ್ರೆ, ರಾತ್ರಿ ಮಲಗೋವಾಗ ಕೊಬ್ಬರಿ ಎಣ್ಣೆಗೆ, ವರ್ಜಿನ್ ಕೋಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆಗೆ ರಾತ್ರಿ ಮಲಗೋವಾಗ ವರ್ಜಿನ್ ಕೋಕೋನಟ್ ಆಯಿಲ್ಗೆ ಕೊಬ್ಬರಿ ಎಣ್ಣೆ, ಅರಿಶಿನ, ಜೇನುತುಪ್ಪ ಇಷ್ಟು 3 ಮಿಕ್ಸ್ ಮಾಡಿ ತಿಂತಾ ಬರೋದ್ರಿಂದ ಅಲರ್ಜಿಗಳು ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ. ಯಾರಾದರೂ ಈ ಸಮಸ್ಯೆಯಿಂದ ಸಫರ್ ಮಾಡ್ತಿರೋರು ಇದನ್ನು ಮಾಡ್ಕೋಬೋದು. ನಮ್ಮೂರಲ್ಲಂತೂ ಮಳೆ ಸುರಿತಾನೆ ಇದೆ. ನಿಮ್ಮ ಕಡೆನೂ ಹಂಗೆ ಮಳೆ ಬರ್ತಿದೆಯಾ? ಯಪ್ಪ, ಇದೇನು ಮಳೆಗಾಲನ ಬೇಸಿಗೆಗಾಲ? ಆ್ಯಕ್ಚುಲಿ ಇದು ಗಣೇಶನ ಹಬ್ಬ, ಗೌರಿ ಹಬ್ಬ ಆದ ನಂತರ ಮಳೆ ಕಡಿಮೆ ಆಗಬೇಕು.
ಇದು ನೋಡಿದ್ರೆ ನಮ್ಮ ಹತ್ರ ಮಳೆ ಬರ್ತಾನೆ ಇದೆ, ಬಟ್ಟೆಗಳೆಲ್ಲ ಹೆಂಗೆ ಒಣಗ್ಸೋದು. ಈಗಂತೂ 365 ಡೇಸ್ ಮಳೆಗಾಲ ಅಂತಲೇ ಹೇಳ್ಬೋದು. ಗಾಯ್ಸ್, ನಂದು ವಾಚ್ ಅವರ್ಸೇ ಕಡಿಮೆ ಆಗ್ತಿದೆ. ಏನಕ್ಕೆ ಅಂತ ರೀಸನ್ನು ಗೊತ್ತಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗಾಯ್ಸ್.